ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಮಾಘ ಮಾಸದ ಒಂದು ಅದ್ಭುತ ಯಾತ್ರೆಯನ್ನು ನೋಡೋಣ. ದಕ್ಷಿಣ ಭಾರತದ ಪ್ರಯಾಗ, ದಕ್ಷಿಣ ಭಾರತದ ಕುಂಭಮೇಳ ಹಾಗೂ ತ್ರಿವೇಣಿ ಸಂಗಮ ಅಂತ ಹೆಸರುವಾಸಿಯಾಗಿರುವ ಮೈಸೂರಿನಲ್ಲಿರುವ ಟಿ ನರಸೀಪುರ ಅನ್ನುವ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ತ್ರಿವೇಣಿ ಸಂಗಮ. ಇಲ್ಲಿ 3 ನದಿಗಳು ಸೇರ್ತವೆ. ಹಾಗಾಗಿ ಇದನ್ನು ತಿರುಮಕೂಡಲು ಅಂತಾರೆ. ಅಂದರೆ 3ರ ಸಂಗಮ ಆಗೋದ್ರಿಂದ ಇದನ್ನು ತಿರುಮಕೂಡಲು ಅಂತಾರೆ. ಇನ್ ಶಾರ್ಟ್ ಟಿ ನರಸೀಪುರ ಅಂತಲೂ ಕರಿತೀವಿ. ಸೊ ಇಲ್ಲಿ 3 ನದಿಗಳು, ಒಂದು ಕಾವೇರಿ, ಇನ್ನೊಂದು ಕಬಿನಿ, ಇನ್ನೊಂದು ಸ್ಫಟಿಕ ಸರೋವರ ಅಂತ, ಅದು ಗುಪ್ತಗಾಮಿನಿಯಾಗಿರುತ್ತೆ. ಈ 3 ನದಿಗಳ ಸಂಗಮ ಇಲ್ಲಿ ಆಗುತ್ತೆ. ಈ ತ್ರಿವೇಣಿ ಸಂಗಮದಲ್ಲಿ ಪ್ರತಿ 3 ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೆಯುತ್ತೆ. ಲಾಸ್ಟ್ ಟೈಮು ಕರೋನಾದಿಂದ ಇಲ್ಲಿ ಕುಂಭಮೇಳ ನಡೆದಿರಲಿಲ್ಲ. ಹಾಗಾಗಿ ಈ ಸಲ 6 ವರ್ಷದ ಗ್ಯಾಪ್ನಲ್ಲಿ ಈ ಕುಂಭಮೇಳ ನಡೀತಾ ಇದೆ. ಇದು 13ನೇ ಕುಂಭಮೇಳ. ಸೊ ಇವತ್ತು ನಾವು ಈ ಪ್ರಯಾಗದಲ್ಲಿ ಸ್ನಾನ ಮಾಡಿಬಿಟ್ಟು ಪಿತೃಗಳಿಗೆ ತರ್ಪಣವನ್ನು ನೀಡ್ತೀವಿ. ಬೆಂಗಳೂರಿನಿಂದ ಸುಮಾರು 143 ಕಿಲೋಮೀಟರ್ ದೂರದಲ್ಲಿರುವ ಟಿ ನರಸೀಪುರಕ್ಕೆ ಅನೇಕ ಸಾರಿಗೆ ವ್ಯವಸ್ಥೆಗಳಿದೆ. ಕಾರ್ನಲ್ಲಿ ಬಂದರೆ ಸುಮಾರು 3 ರಿಂದ 3.5 ಗಂಟೆ ಟ್ರಾವೆಲಿಂಗ್ ಟೈಮ್ ಹಿಡಿಯುತ್ತೆ. 6 ವರ್ಷದ ನಂತರ ನಡೆಯುತ್ತಾ ಇರೋದ್ರಿಂದ ತುಂಬ ಕ್ರೌಡ್ ಇದೆ ಇವತ್ತು. ನೋಡಿ, ಇದೇ ದಕ್ಷಿಣದ ಪ್ರಯಾಗ. ಈ ನದಿ ದಂಡೆ ಮೇಲೆ ನಮಗೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಸಂಗಮಕ್ಕೆ ಹೋಗುವ ಮೆಟ್ಟಲುಗಳನ್ನು ಮಾಡಿದ್ದಾರೆ. ಹಾಗೆ ಅಲ್ಲಿ ತೆಪ್ಪಗಳ ವ್ಯವಸ್ಥೆ ಕೂಡ ಇದೆ. ಈ ದಡದಲ್ಲಾದರೂ ಸ್ನಾನ ಮಾಡ್ಬೋದು, ಇಲ್ಲಾಂದರೆ ನಾವು ಸಂಗಮದವರೆಗೆ ಹೋಗಿ ಸ್ನಾನ ಮಾಡ್ಬೋದು. ಅದಕ್ಕೆ ಮರಳಿನ ಮೂಟೆಗಳನ್ನ ಹಾಕಿ ದಾರಿ ಕೂಡ ಮಾಡಿದ್ದಾರೆ. ತೆಪ್ಪದಲ್ಲಿ ಹೋದರೆ ನಮಗೆ ಕರೆಕ್ಟಾಗಿ ಆ ಮಧ್ಯದ ಜಾಗದಲ್ಲಿ ನಿಲ್ಲಿಸ್ತಾರೆ. ಇದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ನಾನು, ನನ್ನ ಮಗಳು ಹಾಗೂ ನನ್ನ ಸ್ನೇಹಿತರು ತೆಪ್ಪದಲ್ಲಿ ಪ್ರಯಾಗದ ಮಧ್ಯಭಾಗ, ಅಂದರೆ ಎಲ್ಲಿ ಸಂಗಮ ಇದೆ ಅಲ್ಲೇ ಅವರು ನಮಗೆ ಕರ್ಕೊಂಡೋಗಿ ಇಳಿಸ್ತಾರೆ. ಸೊ ಸುರಕ್ಷಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಹಿಂದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಇದು ಸಂಗಮ. ಸೊ ಇಲ್ಲಿ ನಾವು ಸ್ನಾನ ಮಾಡಿ, ಸ್ನಾನ ಅಂದರೆ 3 ಮುಳುಗಿ ನಾವು ಅರ್ಘ್ಯವನ್ನು ಕೊಡಬೇಕು. ಈ ಥರ ತುಂಬ ಜನ ಇಲ್ಲಿ ಬಂದು ತಮ್ಮ ಅರ್ಘ್ಯವನ್ನು ಕೊಡ್ತಾ ಇರ್ತಾರೆ. ಸೊ ಸ್ನಾನದ ನಂತರ ನಾವು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡಬೇಕು. ಬಟ್ಟೆ ಬದಲಿಸುವ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕ್ರೌಡ್ ಇರುತ್ತೆ. ಸೊ ಗಜಿಬಿಜಿ ಮಾಡಿಕೊಳ್ಳದೆ ನಾವು ಒಬ್ಬರ ನಂತರ ಒಬ್ಬರು ನೀಟಾಗಿ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ಬೋದು. ಇಲ್ಲಿ ಗುಂಜಾ ನರಸಿಂಹಸ್ವಾಮಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಲಕ್ಷ್ಮೀ ಸಮೇತರಾಗಿರುವ ನರಸಿಂಹಸ್ವಾಮಿಯವರು ತಮ್ಮ ಭಕ್ತರಿಗೆ ಒಂದು ವರವನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ನೀವು ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಹೋಗಿ ನಿಮ್ಮ ಯಾತ್ರೆಯನ್ನು ಮಾಡಿ ಅಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿ, ಆ ಕ್ಷೇತ್ರದಲ್ಲಿ ನೀವು ಎಷ್ಟು ಪುಣ್ಯವನ್ನು ಪಡಿತೀರೋ ಅದಕ್ಕಿಂತ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚಿನ ಪುಣ್ಯವನ್ನು ಈ ಕ್ಷೇತ್ರದಲ್ಲಿ ನೀವು ಪಡಿತೀರಾ. ಅಂದರೆ ಕಾಶಿಲಿ ನೀವು ಸ್ನಾನ ಮಾಡಿದ್ರೂ ಅದಕ್ಕಿಂತ ಒಂದು ಗುಲಗಂಜಿ ತೂಕದಷ್ಟು ಜಾಸ್ತಿ ಇಲ್ಲಿ ಪುಣ್ಯವನ್ನು ಪಡಿತೀರಾ ಎಂಬ ವರವನ್ನು ಕೊಟ್ಟಿದ್ದಾರೆ. ಸಂಗಮದ ಇನ್ನೊಂದು ಪಾರ್ಶ್ವದಲ್ಲಿ ಅಗಸ್ತೇಶ್ವರ ದೇವಸ್ಥಾನವಿದೆ. ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಾಗ ದಟ್ಟ ಕಾಡಿನ ನಡುವೆ ಇರುವ ಈ ಸಂಗಮವನ್ನು ನೋಡಿ ಅವರಿಗೆ ಇಲ್ಲಿ ಒಂದು ಲಿಂಗದ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಬಯಕೆ ಆಗುತ್ತೆ. ಹಾಗಾಗಿ ಹನುಮಾನ್ಜಿಯನ್ನು ಕರೆದುಬಿಟ್ಟು ಹೇಳ್ತಾರೆ, ಕಾಶಿಯಿಂದ ಒಂದು ಲಿಂಗವನ್ನು ತಗೊಂಬ, ನಾನು ಒಂದು ಬ್ರಹ್ಮ ಮುಹೂರ್ತವನ್ನು ಇಡ್ತೀನಿ, ಆ ಮುಹೂರ್ತದಲ್ಲಿ ಸರಿಯಾಗಿ ಈ ಲಿಂಗದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಹನುಮಾನ್ಜಿಯವರು ಕಾಶಿಗೆ ತೆರಳ್ತಾರೆ. ಇಲ್ಲಿ ಅಗಸ್ತ್ಯ ಮುನಿಗಳು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಹನುಮಾನ್ಗೆ ಕಾಯಬೇಕಾದ್ರೆ ಅವರಿಗೆ ಎಲ್ಲೋ ಇದು ಲೇಟ್ ಆಗ್ಬೋದು, ಮುಹೂರ್ತ ಮೀರೋಗ್ಬೋದು ಅನ್ನೋ ಡೌಟ್ ಬಂದು ತಾವೇ ತಮ್ಮ ಕೈಯಾರೆ ಈ ಸಂಗಮದ ಮರಳಿನಿಂದ ಒಂದು ಲಿಂಗವನ್ನು ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಅಗಸ್ತೇಶ್ವರ. ಈ ಲಿಂಗದ ಮಧ್ಯಭಾಗದಲ್ಲಿ ಒಂದು ಸಣ್ಣ ರಂಧ್ರವಿದೆ, ಅಲ್ಲಿಂದ ಸದಾ ನೀರು ಒಸರಿಸುತ್ತದೆ. ಸೊ ದಕ್ಷಿಣ ಭಾರತದ ಈ ಪ್ರಯಾಗವನ್ನು ಒಮ್ಮೆ ದರ್ಶನ ಮಾಡಿ ಪುನೀತರಾಗಿ.